ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಾಂಡವ್ ಭಾಗ್ಯ ಮನೆಗೆ ಹೋಗಿ ಡಾಕ್ಯುಮೆಂಟ್ನೆಲ್ಲ ತಗೊಂಡು ಮತ್ತೆ ಶ್ರೇಷ್ಠ ಮನೆಗೆ ವಾಪಸ್ ಬಂದಿರ್ತಾನೆ. ಈ ಕಡೆ ಮಗ ಮನೆಗೆ ವಾಪಸ್ ಬಂದ ಅಂತ ಸುನಂದ ಮತ್ತು ಕುಸುಮ ಖುಷಿ ಪಟ್ಟದ್ದು ಅದು ಕೂಡ ಹೆಚ್ಚು ಕಾಲ ನಿಲ್ಲೋದಿಲ್ಲ. ತಾಂಡವ್ ಮತ್ತೆ ಶ್ರೇಷ್ಠಳನ್ನ ಹುಡ್ಕೊಂಡು ಅವಳ ಮನೆಗೆ ಹೋಗ್ಬಿಡ್ತಾನೆ. ತನ್ನ ಮಕ್ಕಳನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಅವ್ರ ಮನ್ಸನ್ನ ಬದಲಾಯಿಸಿ ತನ್ನ ಜೊತೆ ಇರಿಸ್ಕೋಬೇಕು ಅನ್ನೋ ಪ್ಲಾನ್ ಕೂಡ ಫ್ಲಾಪ್ ಆಗಿರುತ್ತೆ. ಭಾಗ್ಯ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಅವಳು ಮಾಡಿದ ಅಡಿಗೆನೆಲ್ಲ ಗಡತ್ತಾಗಿ ತಿಂದು ಶ್ರೇಷ್ಠ ಮನೆಗೆ ವಾಪಸ್ ಹೋಗ್ತಾನೆ. ಈ ಕಡೆ ಶ್ರೇಷ್ಠ ಅವನಿಗೋಸ್ಕರ ಅಡಿಗೆ ರೆಡಿ ಮಾಡ್ಕೊಂಡು ಟೇಬಲ್ ಹತ್ರ ಕಾಯ್ತಾ ಇರ್ಬೇಕಾದ್ರೆ ಅವನಿಗೋಸ್ಕರ ಕಾದು ಕಾದು ಟೇಬಲ್ ಮೇಲೇನೆ ನಿದ್ರೆ ಮಾಡಿಬಿಡ್ತಾಳೆ. ತುಂಬಾ ಹೊತ್ತಾದ್ಮೇಲೆ ತಾಂಡವ್ ಮನೆಗೆ ಬರ್ತಾನೆ. ನಾನು ನಿನ್ಗೋಸ್ಕರ ಇಷ್ಟೊಂದೆಲ್ಲ ಅರೇಂಜ್ ಮಾಡಿ ಕಾಯ್ತಾ ಇದ್ರೆ ಇಷ್ಟು ತಡವಾಗಿ ಬಂದಿದ್ಯಾ ಅಂತ ಕೂಗಾಡೋಕೆ ಶುರು ಮಾಡ್ತಾಳೆ. ಏನು ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗದೆ ನಾನು ಮೀಟಿಂಗ್ ಮುಗಿಸ್ಕೊಂಡು ಸುಸ್ತಾಗಿ ಬಂದ್ರೆ ನೀನು ಇಲ್ದಿರೋ ಪ್ರಶ್ನೆನೆಲ್ಲ ಕೇಳ್ತಾ ಇದೀಯಾ, ನಂಗಂತೂ ಸಾಕಾಗೋಗಿದೆ ಅಂತ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರಿ, ನೀನ್ ಹೋಗಿ ಫ್ರೆಶ್ ಆಗಿ ಬಾ, ಒಟ್ಟಿಗೆ ಊಟ ಮಾಡೋಣ ಅಂತ ಶ್ರೇಷ್ಠ ಹೇಳ್ತಾಳೆ. ಊಟ ಅಂದಾಕ್ಷಣ ತಾಂಡವ್ಗೆ ಗಾಬರಿ ಆಗತ್ತೆ. ಯಾಕಂದ್ರೆ ಈಗಾಗ್ಲೇ ಭಾಗ್ಯ ಮಾಡಿದ ಅಡುಗೆನ ಗಂಟಲ್ವರೆಗೂ ತಿಂದು ಬಂದಿರ್ತಾನೆ ತಾಂಡವ್. ಮತ್ತೆ ಹೇಗಪ್ಪ ಊಟ ಮಾಡ್ಲಿ, ಇವಳಿಂದ ಹೇಗಪ್ಪ ತಪ್ಪಿಸ್ಕೊಳ್ಳಿ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಶ್ರೇಷ್ಠ ತಾಂಡವ್ಗೋಸ್ಕರ ಅಡುಗೆನೆಲ್ಲ ರೆಡಿ ಮಾಡ್ಕೊಂಡು ಟೇಬಲ್ ಹತ್ರ ಕಾಯ್ತಾ ಇರ್ತಾಳೆ. ಫ್ರೆಶ್ ಆಗಿ ಬಾ ಅಂತ ಹೇಳ್ತಾಳೆ. ಈ ಕಡೆ ತಾಂಡವ್ ಫ್ರೆಶ್ ಆಗೇನೋ ಬರ್ತಾನೆ. ಆದ್ರೆ ಟೇಬಲ್ ಮುಂದೆ ಬಂದು ಕೂತ್ಕೊಂಡು ಹೇಗಪ್ಪ ಊಟ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಶ್ರೇಷ್ಠ ತಾಂಡವ್ ತಟ್ಟೆಗೆ ನೂಡಲ್ಸ್ ಅನ್ನ ಬಡಿಸ್ತಾ ಇದ್ದ ಹಾಗೆ ಅದನ್ನ ನೋಡಿ ತಾಂಡವ್ಗೆ ಕಸಿವಿಸಿ ಆಗೋಕೆ ಶುರು ಆಗುತ್ತೆ. ಈಗಾಗಲೇ ಗಡತ್ತಾಗಿ ತಿಂದು ಬಂದಿರೋ ತಾಂಡವ್ಗೆ ಅದನ್ನ ನೋಡ್ತಿದ್ದ ಹಾಗೆ ಒಂಥರ ಆಗೋದಕ್ಕೆ ಶುರು ಆಗುತ್ತೆ. ಏನೆಲ್ಲ ಪೀಠಿಕೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಶ್ರೇಷ್ಠ ಮಾತ್ರ ತಾಂಡವ್ ತಿನ್ನು ಅಂತಾನೆ ಒತ್ತಾಯ ಮಾಡ್ತಾ ಇರ್ತಾಳೆ. ಅವಳ ಬಲವಂತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಾಂಡವ್, ನಿನ್ನೆ ಈ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ನನಗಿದೆಲ್ಲ ತುಂಬ ಇಷ್ಟ ಆಯಿತು, ಅದಕ್ಕೆ ನೀನು ನನಗೆ ಇಷ್ಟ ಆಗೋದು ಹಾಗೆ ಹೀಗೆ ಅಂತೆಲ್ಲ ಪೀಠಿಗೆ ಹಾಕೋದಕ್ಕೆ ಶುರು ಮಾಡ್ತಾನೆ. ಆಗ ಶ್ರೇಷ್ಠ, ಹೌದಾ ಹನಿ, ತಿನ್ನು, ಚೆನ್ನಾಗಿದೆ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾಳೆ. ಆದರೂ ತಾಂಡವ್ ಮಾತ್ರ ತಿನ್ನೋದಕ್ಕೆ ರೆಡಿ ಇರೋದಿಲ್ಲ. ಮತ್ತೆ ಕೇಳಿದಾಗ ಶ್ರೇಷ್ಠ, ನನಗೆ ಈಗಾಗಲೇ ಹೊಟ್ಟೆ ತುಂಬೋಗಿದೆ, ನಂಗೆ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಕೋಪ ಮಾಡಿಕೊಂಡು ಕೂತಲ್ಲಿಂದ ಎದ್ದು ನಿಂತು, ನನಗೆ ಗೊತ್ತಿತ್ತು ನೀನು ಹೀಗೆ ಏನೋ ಮಾಡಿರ್ತೀಯ, ನೀನೆಲ್ಲೋ ತಿನ್ಕೊಂಡು ಬಂದಿದ್ಯಾ ಅಂತ, ಅದಕ್ಕೆ ನಾ ಇಷ್ಟೊತ್ತರೆಗೂ ಪ್ಲೇಟ್ ಎದುರು ಕೂತ್ಕೊಂಡು ಪೇಂಟಿಂಗ್ ಮಾಡ್ತಾ ಇದ್ದಿದ್ದು ಅಂತಾನೆ. ಆಗ ತಾಂಡವ್, ಇಲ್ಲ, ನಾನು ಮನೆಗೆ ಹೋಗಿದ್ದಾಗ ಅಪ್ಪ ಅಮ್ಮ ತಿನ್ನು ಅಂತ ತುಂಬ ಬಲವಂತ ಮಾಡಿದರು ಅಂತ ಹೇಳಿದಾಗ ಶ್ರೇಷ್ಠ, ನನಗೆ ಗೊತ್ತಿತ್ತು ನಿನಗೆ ನಾನು ಇಂಪಾರ್ಟೆಂಟೇ ಅಲ್ಲ, ನಿಮ್ಮ ಮನೆಯವರೇ ನಿನಗೆ ಎಲ್ಲ ಅಂತ ಹೇಳ್ತಾಳೆ. ಆಗ ಅಲ್ಲಿ ನಡೆದ ವಿಚಾರನೆಲ್ಲ ತಾಂಡವ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಏನಾದರೂ ಮಾಡಿ ಭಾಗ್ಯನ ಆ ಮನೆಯಿಂದ ಹೊರಗೆ ಹಾಕಿ ನಾವಿಬ್ರು ಆ ಮನೆ ಸೇರ್ಕೋಬೇಕು ಅಂತ ತಾಂಡವ್ ಹೇಳ್ತಾಳೆ. ಅದಕ್ಕೆ ಶ್ರೇಷ್ಠ, ಇಲ್ಲ ತಾಂಡವ್, ಅದು ಸಾಧ್ಯ ಆಗೋದಿಲ್ಲ, ನಿಮ್ಮ ಮನೆಯವರಿಗೆ ಮೊದಲನೇದಾಗಿ ನಮ್ಮ ಅವಶ್ಯಕತೆ ಇಲ್ಲ, ಹಾಗೆ ನಮಗೂ ಅವರ ಅವಶ್ಯಕತೆ ಇಲ್ಲ, ಅವ್ರಿಗೆ ನಾವು ಏನೇ ಮಾಡಿದರೂ ಕಾಣಿಸೋದಿಲ್ಲ, ಭಾಗ್ಯನೇ ಮೆರಿತಿರ್ಬೇಕಾದ್ರೆ ಅಲ್ಲಿ ನಮಗೆ ಎಲ್ಲಿ ಜಾಗ ಸಿಗುತ್ತೆ ಅಂತೆಲ್ಲ ಹೇಳ್ತಾಳೆ. ಆಗ ತಾಂಡವ್, ಅದನ್ನೇ ನಾನು ಕತ್ತರಿಸೋದಕ್ಕೆ ಹೋಗಿದ್ದು, ಆ ಭಾಗ್ಯಳ ವಿರುದ್ಧವಾಗಿ ಮನೆಯವ್ರನ್ನ ಎದ್ಕಟ್ಟೋದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ, ನಾನು ಹೋದ ಕೆಲಸ ಅರ್ಧ ಸಕ್ಸಸ್ ಆಗಿದೆ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಶ್ರೇಷ್ಠ, ಅಂಥದ್ದೇನು ಮಾಡಿದೆ ಅಂತ ಕೇಳಿದಾಗ ಅಲ್ಲಿ ನಡೆದನ್ನೆಲ್ಲ ಅವನು ವಿವರಿಸೋದಕ್ಕೆ ಶುರು ಮಾಡ್ತಾನೆ. ಇದೆಷ್ಟು ಸಾಲದು ಅಂತ ಈಗ ಅಪ್ಪನಿಗೆ ಬೇರೆ ಕಾರು ಕೊಡಿಸೋದಕ್ಕೆ ಮುಂದಾಗಿದ್ದಾಳೆ. ಈಗ ಅಪ್ಪ ಬೇರೆ ಮಗನಿಗೆ ಯೋಗ್ಯತೆ ಇಲ್ಲ, ಆದರೆ ಸೊಸೆನೇ ಮನೆಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಇನ್ನೂ ಮೆರೆಸೋದಕ್ಕೆ ಶುರು ಮಾಡಿದ್ದಾರೆ. ಆ ಭಾಗ್ಯಂಗೆ ಯಾವಾಗ ಪಾಠ ಕಲಿಸೋದು ಅಂತ ನಾನು ತುದಿಗಾಲಲ್ಲಿತ್ತು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಅವಳು ಇಷ್ಟೊಂದೆಲ್ಲ ಮೆರಿತಾ ಇರೋದಕ್ಕೆ ಕಾರಣ ಏನು ಹೇಳು ಅಂತ ಹೇಳಿದಾಗ, ಇನ್ನೇನಕ್ಕೆ, ಅವಳು ಹೋಟ್ಲಿಗೆ ಹೋಗಿ ದುಡಿತಾ ಇದ್ದಾಳಲ್ಲ, ಅವ್ರು ಅದೆಷ್ಟು ಸಂಬಳ ಕೊಡ್ತಾರೋ ಆ ದುಡ್ಡಿನಿಂದಾನೇ ಅವಳು ಈ ಥರ ಎಲ್ಲ ಖರ್ಚು ಮಾಡಿಕೊಂಡು ಮೆರಿತಾ ಇದ್ದಾಳೆ ಅಂತ ಹೇಳ್ತಾನೆ. ಹಾಗಾದರೆ ನಾವು ಮರ ವೇಗವಾಗಿ ಬೆಳೀತಾ ಇದ್ದರೆ ಅದರ ಬುಡನ ಅದರ ಬೇರ್ ಸಮೇತ ಕಿತ್ತಾಕಿದ್ರೆ ತಾನೇ ಮರದ ಬೆಳವಣಿಗೆ ನಿಂತು ಹೋಗೋದು. ಹಾಗೆ ನಾವು ಭಾಗ್ಯ
ದುಡಿತಾ ಇದ್ದಾಳಲ್ಲ ಅದೇ ನಿಲ್ಲೋ ಹಾಗೆ ಮಾಡಬೇಕು. ಅವಳಿಗೆ ಕೆಲಸ ಇರೋದ್ರಿಂದಲೇ ಅವಳು ಇಷ್ಟೊಂದೆಲ್ಲ ಮೆರಿತಾ ಇದ್ದಾಳೆ. ಅವಳಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಹಂಕಾರ. ಈಗ ಇದ್ರೊಳ ಕೈಯಲ್ಲಿ ಕೆಲಸ ಇದೆಯಲ್ಲ, ಅತ್ತೆ ಮಾವ ಮಕ್ಕಳನ್ನ ನಾನೇ ನೋಡ್ಕೊಳ್ತೀನಿ ಅಂತ ಅವಳಿಗೆ ಸೊಕ್ಕು ಬಂದಿದೆ. ಅದಕ್ಕೆ ನೀನು ವಿರುದ್ಧವಾಗಿ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾಳೆ. ಅವಳು ಮಾಡ್ತಾ ಇರೋ ಕೆಲಸನ ಹೇಗಾದ್ರೂ ಅವಳಿಂದ ಕಿತ್ಕೋಬೇಕು. ಅವಳು ಕೆಲಸ ಮಾಡ್ತಿರೋ ಕಡೆ ಅವಳು ತಲೆ ಎತ್ಕೊಂಡು ಓಡಾಡಬಾರ್ದು. ಅವಳಿಗೆ ಅವಮಾನ ಆಗಿ ಆ ಕೆಲಸ ಅವಳಿಂದ ಕೈ ಬಿಟ್ಟು ಹೋಗೋ ಹಾಗೆ ನಾವಿಬ್ರು ಮಾಡಬೇಕು ಅಂತ ಇಬ್ರು ಮಾತಾಡ್ಕೊಳ್ತಾರೆ. ಅವಳು ಕೆಲಸ ಕಳ್ಕೊಂಡ್ರೆ ಅವಳು ಸೊಕ್ಕು ತಾನಾಗೆ ಕರಗುತ್ತೆ. ಮೊದಲು ಅವಳು ಕೆಲಸ ಕಳ್ಕೊಳ್ಳೋ ಥರ ಮಾಡು ಅಂತ ತಾಂಡವ್ಗೆ ಹೇಳ್ತಾಳೆ. ಇನ್ನೊಂದು ಕಡೆ ಕುಸುಮ ಪುರೋಹಿತರಿಗೆ ಫೋನ್ ಮಾಡಿ, ನೀವು ಹೇಳಿದ್ರಿ ಭಾಗ್ಯ ಈ ಮನೆಯಿಂದ ಹೋದರೆ ನಿಮ್ಮ ಅದೃಷ್ಟನೂ ಅವ್ರ ಜೊತೆನೇ ಹೋಗುತ್ತೆ ಅಂತ. ಆದರೆ ಭಾಗ್ಯ ತಾಂಡವ್ ಇಬ್ಬರು ಬೇಕು ಅಂತಾನೆ ಸಣ್ಣ ಪುಟ್ಟ ವಿಷಯಗಳನ್ನು ಇಟ್ಕೊಂಡು ಜಗಳ ಆಡಿ ದೂರ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೆ ಪುರೋಹಿತರು, ಹೌದು ಭಾಗ್ಯ ಮನೆಯಿಂದ ಹೊರಗಡೆ ಹೋದರೆ ನಿಮಗೆ ದುರಾದೃಷ್ಟ ಬೆನ್ನತ್ತೈತೆ. ಏನೇ ಆದರೂ ಅವರೆಷ್ಟೇ ಕಿತ್ತಾಡ್ಕೊಂಡ್ರು ಅವರಿಬ್ರು ದೂರ ಆಗದಿರೋ ಹಾಗೆ ಭಾಗ್ಯ ನಿಮ್ಮ ಮನೆಯಿಂದ ಹೊರಗೆ ಹೋಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಪುರೋಹಿತರು ಕುಸುಮ ಹತ್ರ ಹೇಳ್ತಾರೆ. ಅದಕ್ಕೆ ಕುಸುಮ, ಮತ್ತೆ ಇನ್ನೇನಾದ್ರೂ ಪರಿಹಾರ ಅಥವಾ ಹರಕೆ ಇದ್ರೆ ಹೇಳಿ, ಅದನ್ನು ಮಾಡ್ತೀನಿ. ಒಟ್ನಲ್ಲಿ ನನ್ನ ಮಗ ಸೊಸೆ ಚೆನ್ನಾಗಿ ಇರಬೇಕು ಅಂತ ಹೇಳಿದಾಗ ಪುರೋಹಿತರು, ಇನ್ನೊಂದ್ಸರಿ ನಿಮ್ಮ ಮಗ ಮತ್ತು ಸೊಸೆಯ ಜಾತಕನ ತಗೊಂಡ್ಬನ್ನಿ, ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಏನಾದ್ರೂ ಪರಿಹಾರ ಇದೇನಾ ಅಂತ ನೋಡಿ ಹೇಳ್ತೀನಿ ಅಂತ ಹೇಳ್ತಾರೆ. ತಾಂಡವ್ ಶ್ರೇಷ್ಠ ಕುತಂತ್ರದಿಂದ ಭಾಗ್ಯ ಕೆಲಸ ಕಳ್ಕೊಳ್ತಾಳ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.